ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸೊ ನೆಕ್ಸ್ಟ್ ವಿಚಾರ, ಇವ್ರಿಗೆ ಯಾವಾಗ ಇದು ಸಮಸ್ಯೆಯಿಂದ ಮುಕ್ತಿ ಹೊಂದ್ತಾರೆ, ಇವ್ರಿಗೆ ಸಮಸ್ಯೆ ಬಗೆಹರಿಯುತ್ತಾ ಅಥವಾ ಹಿಂಗೆ ಇರುತ್ತಾ ಅಂತ ನೋಡ್ಬೇಕಾದಾಗ ಇವ್ರಿಗೆ ನೋಡಿ ಗುರುದಶ ಇದೆ. ಗುರುದಶ ಶುಕ್ರ ಭುಕ್ತಿ ಮುಗೀತು ಆಗಸ್ಟ್ 13ನೇ ತಾರೀಕಿಗೆ 2025. ಈ ನೆಕ್ಸ್ಟು ಗುರು ಸೂರ್ಯ ಬರ್ತಾರೆ. ಗುರು ಸೂರ್ಯ ಇರೋದು ಇವರಿಗೆ 1ನೇ ತಾರೀಕು 6ನೇ ತಿಂಗಳು 2026 ತನಕ ಗುರು ದಶ ಸೂರ್ಯ ಭುಕ್ತಿ ಅಂತ ಬರುತ್ತೆ. ಅದು ಇವರಿಗೆ ತುಂಬ ಕಷ್ಟ, ಹಿಂಸೆ ಕೊಡ್ತಕ್ಕಂಥದ್ದು. ಏನು ಮಾಡಿದ್ರು ಉತ್ತರ ಸಿಗಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಉತ್ತರ ಸಿಗಲ್ಲ. ಎಂಥ ಇನ್ಫ್ಲುಯೆನ್ಸ್, ಎಷ್ಟು ದುಡ್ಡು ಕೋಟಿ ಹಾಕಿದ್ರೆ ಇನ್ಫ್ಲುಯೆನ್ಸ್ ಇವ್ರಿಗೆ ಸಿಗಲ್ಲ, ಇವ್ರಿಗೆ ಅದು ಸಪೋರ್ಟ್ ಮಾಡಲ್ಲ. ಈ ದೈವನೂ ಕೂಡ ಸಪೋರ್ಟ್ ಮಾಡಲ್ಲ. ದೈವಕ್ಕೆ ಕಾರಕ್ಕೆ ಯಾರು ಮತ್ತೆ ಶನಿ ಪರಮಾತ್ಮ ಬರ್ತಾರೆ. ಎಲ್ಲ ಕಡೆಯಿಂದನೂ ಅಟ್ಕಾಸ್ಕೊಂಡು ಬಿಟ್ಟಿರೋದ್ರಿಂದ ಅವ್ರಿಗೆ ತುಂಬ ಹಿಂಸೆ ಕೊಡ್ತಕ್ಕಂಥದ್ದು, ನೋವು ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಅನುಭವಿಸ್ತಾರೆ. ನೆಕ್ಸ್ಟ್ ಯಾವಾಗ ಅಂದರೆ ಇವ್ರಿಗೆ ಯಾರ ಸಪೋರ್ಟು ಇಲ್ಲದೆ, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇವ್ರಿಗೆ ಯಾರು ಸಪೋರ್ಟ್ ಬೇಕಿಲ್ಲ, ಅದು ಕೊಟ್ಟರು ಕೂಡ ನಡೆದೆ. ಇವ್ರಿಗೆ ಆದಂಥ ಒಂದು ದೈವಶಕ್ತಿ ಬಂದು ಇವ್ರು ಕಾಪಾಡ್ತಕ್ಕಂಥ ಸಮಯ ಬರುತ್ತೆ. ಯಾವಾಗಪ್ಪ ಅಂದರೆ 1ನೇ ತಾರೀಕು 6ನೇ ತಿಂಗಳು 2026 ನಂತರ 100% ಇವರಿಗೆ ಒಂದು ಫುಲ್ ಪಾಸಿಟಿವ್ ವೈಬ್ ಬರ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಿಧಾನವಾಗಿ ಹೊರಗೆ ಬರ್ತಾ ಹೋಗ್ಬಿಟ್ಟು ಮತ್ತೆ ನಮ್ಮ ಜೊತೆ ಬೆಳಕಿಗೆ ಬರ್ತಾರೆ. ಇದರಿಂದ ಇವ್ರಿಗೆ ಹೆಸರು ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಈ ಘಟನೆ ನಡೆಯೋಕ್ಕೆ ದರ್ಶನ್ ಅವರೊಬ್ಬರೇ ಕಾರಣನಾ? ಅಲ್ಲ, ದರ್ಶನ್ ಅವರ ಸ್ಥಾನ ಕಾರಣ ಆಗಿರ್ಬೋದು. ಅವ್ರ ದರ್ಶನ್ ಒಬ್ಬ ನಟ ಆಗಿರೋದ್ರಿಂದ, ಒಬ್ಬ ಸೆಲೆಬ್ರಿಟಿ ವ್ಯಕ್ತಿ ಆಗಿರೋದ್ರಿಂದ ಆ ಹೆಸರು ಕಾರಣ ಆಗಿರ್ಬೋದೇ ಹೊರತು ದರ್ಶನ್ ಮನಸ್ಥಿತಿಯಿಂದ ಅವ್ರ ಕಾರಣಕರ್ತರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೊಂದೇನೋ ಈ ಥರ ಪರಿಸ್ಥಿತಿ ಕೊಟ್ಬಿಡ್ತಾ ಭಗವಂತ. ಎಲ್ಲರ ಜೀವನದಲ್ಲೂ ಬರೋದೆ, ಒಬ್ಬೊಬ್ರಿಗೆ ಸಣ್ಣದ್ರಲ್ಲಿ ಬರುತ್ತೆ, ಒಬ್ರಿಗೆ ದೊಡ್ಡದ್ರಲ್ಲಿ ಬರುತ್ತೆ. ಇವ್ರಿಗೆ ಆ ಥರ ಬಂದಿದೆ. ಇವ್ರಿಗೆ ವಿಜಯಯೋಗ ಇರೋದ್ರಿಂದ ಇವ್ರ ಜೀವನದಲ್ಲಿ ಮತ್ತೆ ಗೆಲ್ತಾರೆ, ಮತ್ತೆ ಎಲ್ಲರ ಥರ ಚೆನ್ನಾಗಿರ್ತಾರೆ, ಮತ್ತೆ ಇನ್ನೊಂದು ಥರ ನೇಮ್ ಫೇಮ್ ಮಾಡ್ತಾರೆ, ಮತ್ತು ಇನ್ನೊಂದು ಸಮಸ್ಯೆನೂ ಕೂಡ ಬಂದು ಕಾಯ್ತಾ ಇರ್ತದೆ. ಅದನ್ನು ಮಾತ್ರ ಮರಿಬೇಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.